ಬೆಳಗಾವಿಯ ರಾಜಕಾರಣದಲ್ಲಿ ಈಗ ದೊಡ್ಡ ಮಟ್ಟದ ಕೆಂಡ ಹೊತ್ತಿ ಉರಿಯುತ್ತಾ ಇದೆ. ಲಕ್ಷ್ಮಣ ಸವದಿ ಒಂದು ಕಡೆ ಡೆಲ್ಲಿಗೆ ಹೋಗಿ ಕುತ್ಕೊಂಡು ನನಗೂ ಕೂಡ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ಕೊಂಡು ಬಂದರೂ ಕೂಡ ಲಕ್ಷ್ಮಣ ಸವದಿಯವರ ಕೈ ಬಿಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಮೂಲ ಕಾಂಗ್ರೆಸ್ಸಿಗರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಹೈಕಮಾಂಡ್ ತಿಳಿಸಿದೆ. ಅಂದ್ರೆ ಹೈಕಮಾಂಡ್ ಕಾಂಗ್ರೆಸ್ನ ಒಂದು ವಿಸ್ತರಣೆಯ ಪ್ರಕಾರ ಲೆಕ್ಕಾಚಾರ ಏನಿದೆ ಅಂದ್ರೆ, ಕಾಂಗ್ರೆಸ್ಗಾಗಿ ಯಾರು ದುಡಿದಿದ್ದಾರೆ, ಕಾಂಗ್ರೆಸ್ನಲ್ಲಿ ಯಾರು ಇದ್ರು ಅವರಿಗೆ, ಮೂಲ ಕಾಂಗ್ರೆಸ್ಸಿಗರಿಗೆ ಹೆಚ್ಚಿನ ಒಂದು ಸಾಧ್ಯತೆಯನ್ನು ಕೊಡಬೇಕು ಮತ್ತು ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅಂತ ಹೇಳಿ ಕಾಂಗ್ರೆಸ್ನ ಹೈಕಮಾಂಡ್ ಲೆಕ್ಕಾಚಾರ ತಗೊಂಡಿದೆ. ಲಕ್ಷ್ಮಣ ಸವದಿ ನಿನ್ನೆ ಮೊನ್ನೆ ಬಂದಂತವರು. ಈಗ ಬಂದ ಕೂಡಲೇ ಅವರಿಗೆ ಸಚಿವ ಸ್ಥಾನ ಕೊಟ್ಟು ಈ ಕಡೆ ಅಶೋಕ್ ಪಟ್ಟಣ್ ಅವ್ರನ್ನ ಹಾಗೆ ಬಿಟ್ಟು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಹಾಗೆ ಬಿಟ್ಟು, ಉಳಿದಂತ ಒಂದಿಷ್ಟು ನಾಯಕರಿದ್ದಾರೆ ಅವರನ್ನ ಹಾಗೆ ಬಿಟ್ಟು ಸಡನ್ ಆಗಿ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ಕೊಟ್ರೆ, ಈ ಪಕ್ಷಕ್ಕಾಗಿ, ಪಕ್ಷದ ಜೊತೆಗಾಗಿ ಬಂದಂತಹ ಮೂಲ ಕಾಂಗ್ರೆಸ್ಸಿಗರನ್ನ ಡಿ ಕೆ ಶಿವಕುಮಾರ್ ಒಂದು ರೀತಿ ಅವಮಾನಿಸದಂತೆ ಆಗುತ್ತೆ ಅನ್ನುವಂಥದ್ದು ಕೂಡ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ. ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಲಕ್ಷ್ಮಣ ಸವದಿಯವರ ಕೈಗೆ ಈ ತೆಂಗಿನ ಚಿಪ್ಪನ್ನ ಕೊಟ್ಟು ಮೂಲ ಕಾಂಗ್ರೆಸ್ಸಿಗರ ಕೈಯಲ್ಲಿ ಸ್ಥಾನಮಾನ ಕೊಡ್ಲಿಕ್ಕೆ ತಯಾರಾಗಿದ್ದಾರ ಅನ್ನುವಂಥದ್ದು. ಈ ಹಿಂದೆ ಲಕ್ಷ್ಮಣ ಸವದಿ ಅವರಿಗೆ ಒಂದು ಮಾತನ್ನ ಕೊಟ್ಟಿದ್ರಂತೆ ಡಿ ಕೆ ಶಿವಕುಮಾರ್ ಅವರು. ನನ್ನ ಸಚಿವ ಸಂಪುಟದಲ್ಲಾಗಿರಬಹುದು ಅಥವಾ ನನ್ನ ಸಂಪುಟದಲ್ಲಾಗಿರಬಹುದು, ನನ್ನ ಮುಖ್ಯಮಂತ್ರಿಯ ಸ್ಥಾನಕ್ಕೆ ನಾನು ಕೂತ್ಕೊಂಡಂತಹ ಸಂದರ್ಭದಲ್ಲಿ ನಿಮಗೆ ಹೆಚ್ಚಿನ ಒಂದು ಅಧಿಕಾರವನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನ ಕೊಟ್ಟಿದ್ರಂತೆ ಡಿ ಕೆ ಶಿವಕುಮಾರ್ ಅವರು. ಆದ್ರೆ ಆ ಮಾತನ್ನ ಈಗ ಡಿ ಕೆ ಶಿವಕುಮಾರ್ ಅವರು ಉಳಿಸ್ಕೊಳ್ತಾರೆ ಅನ್ನುವಂತಹ ಭರವಸೆಯ ಮೇಲಿರುವಂತಹ ಲಕ್ಷ್ಮಣ ಸವದಿ ಅವರಿಗೆ ಯಾವುದೇ ಸಚಿವ ಸ್ಥಾನಮಾನಗಳು ಸಿಗೋದಿಲ್ಲ ಅನ್ನುವ ಹಂತಕ್ಕೆ ಬಂದು ನಿಂತ್ಕೊಂಡು ಬಿಟ್ಟಿದೆ. ಈಗ ರೇಸ್ನಲ್ಲಿರುವಂತಹ ವ್ಯವಸ್ಥೆಯನ್ನು ನೋಡಿದ್ರೆ ಅಶೋಕ್ ಪಟ್ಟಣ್, ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ ಸವದಿ, ಇನ್ನೂ ಕೆಲವರು ನಾಯಕರು ಕೂಡ ಘಟಾನುಘಟಿ ನಾಯಕರು ಇದ್ದಾರೆ. ಇದರಲ್ಲಿ ಯಾರ ಬೆಂಬಲ ಯಾರಿಗೆ ಹೆಚ್ಚಿನ ಒಂದು ಆಕಾಂಕ್ಷಿಗಳಾಗಿದ್ದಾರೆ ಅಂದ್ರೆ, ಡಿ ಕೆ ಶಿವಕುಮಾರ್ ಅವರ ಬೆಂಬಲ ನೇರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಗಿದೆ. ಇನ್ನು ಸತೀಶ್ ಜಾರಕಿಹೊಳಿ ಅವರ ಬೆಂಬಲ ಇವರ ಯಾರೋ ಅಶೋಕ್ ಪಟ್ಟಣ್ ಅವರ ಬೆನ್ನಿಗಿರ್ತಕ್ಕಂಥದ್ದು. ಅದಾದ ಮೇಲೆ ಸಿದ್ದರಾಮಯ್ಯನವರು ಅವರದೇ ಆದ ಇಬ್ರು ನಾಯಕರನ್ನ ಅವರು ಹೆಸರನ್ನ ಕೊಡ್ತಾ ಇದ್ದಾರಂತೆ. ಸೊ ಹಿಂಗೆಲ್ಲ ಇದ್ದ ಮೇಲೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಲಕ್ಷ್ಮಣ ಸವದಿ ಅವರನ್ನ ಸಂಪೂರ್ಣವಾಗಿ ತೆಂಗಿನ ಚಿಪ್ಪನ್ನು ಕೊಟ್ಟು ಇವರನ್ನ ಕಡೆಗಣಿಸಲಾಗುತ್ತಾ? ಕಾಂಗ್ರೆಸ್ ಹೈಕಮಾಂಡ್ ಮೂಲ ಕಾಂಗ್ರೆಸ್ಸಿಗರಿಗೆ ಮನೆ ಹಾಕ್ತಾ ಇದೆ ಅಂದ್ರೆ ಲಕ್ಷ್ಮಣ ಸವದಿ ಏನೂ ಅಲ್ವಾ ಹಾಗಾದ್ರೆ ರಾಜಕೀಯ ವಲಯದಲ್ಲಿ? ಒಂದು ಬಾರಿ ಟಿಕೆಟ್ ಕೊಡ್ಲಿಲ್ಲ ಅಂತ ಭಾರತೀಯ ಜನತಾ ಪಾರ್ಟಿಯನ್ನೇ ತೊರೆದು ಬಂದು ಅತಿ ಹೆಚ್ಚಿನ ಮತಗಟ್ಟೆಯಲ್ಲಿ ಇರ್ತಕ್ಕಂತಹ ಪೌರವನ್ನ ತೋರಿಸಿದಂಥದ್ದು ಲಕ್ಷ್ಮಣ ಸವದಿ. ಸಾವಿರಾರು ರೀತಿಯಲ್ಲಿ ಜನರ ಬೆಂಬಲ ಸಿಕ್ಕು ಆರಿಸ್ಕೊಂಡು ಬಂದಂಥವ್ರು ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ. ಸೊ ಈಗ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಬಿಜೆಪಿಯನ್ನ ತೊರೆದು ಬಂದ್ಬಿಟ್ರು, ಪಕ್ಷದಲ್ಲಿ ಅವರ ಆಹ್ವಾನ ಆಗಿದೆ ಅಂತಂದು ಕೂಡಲೇ, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಲಕ್ಷ್ಮಣ ಸವದಿ ಅವರು ಅಂದ ಕೂಡಲೇ, ಸೊ ಈಗ ಅವರಿಗೆ ಮನೆ ಹಾಕಿದ್ರೆ, ಅವರಿಗೆ ಸಚಿವ ಸ್ಥಾನಗಳನ್ನು ನೀಡಿದ್ರೆ, ಈ ಪಕ್ಷಕ್ಕಾಗಿ ಎಷ್ಟೋ ವರ್ಷಗಳಿಂದ ದುಡ್ಕೊಂಡು ಬಂದು ಈ ಪಕ್ಷದಲ್ಲೇ ಇರ್ತಕ್ಕಂತಹ ಮುಖ್ಯ ಮಾಸ್ ಲೀಡರ್ಸ್ಗಳಾಗಿರಬಹುದು ಅಥವಾ ಅವರ ಒಂದು ಬತ್ತಳಿಕೆಯಲ್ಲಿರ್ತಕ್ಕಂಥ ಶಕ್ತಿಗಳಾಗಿರಬಹುದು, ಕೇವಲ ಲಕ್ಷ್ಮಣ ಸವದಿ ಇವರು 3 ರಿಂದ 4 ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರಬಹುದು. ಆದರೆ 6, 7, 10 ಕ್ಷೇತ್ರಗಳಲ್ಲಿ ಪ್ರಭಾವ ಬೀರುವಂತಹ ಶಕ್ತಿ ಇರ್ತಕ್ಕಂಥದ್ದು ಕೆಲವು ನಾಯಕರಿಗಿದೆ. ಆ ನಾಯಕರನ್ನ ಕಡೆಗಣನೆ ಮಾಡಿದ್ರೆ, ಆ ನಾಯಕರಿಗೆ ಅವಮಾನಗಳಾದ್ರೆ ರಾಜಕೀಯ ವಲಯದಲ್ಲಿ, ಲಕ್ಷ್ಮಣ ಸವದಿ ಅವರಿಗೆ ನಿನ್ನೆ ಮೊನ್ನೆ ಬಂದಂತ ಲಕ್ಷ್ಮಣ ಸವದಿ ಅವರಿಗೆ ಮನೆ ಹಾಕಿ ಕೂರಿಸ್ಬಿಟ್ಟು ಅದೇ ಮನೆಯಲ್ಲಿರ್ತಕ್ಕಂತಹ ಅವರನ್ನ ತೆಗೆದುಕೊಂಡು ಬೀದಿಯಲ್ಲಿ ಕೂರಿಸ್ಬಿಟ್ರೆ ಆಗ ಅವರ ಮನಸ್ತಾಪಕ್ಕೆ ಗುರಿಯಾಗುತ್ತೆ. ಆ ಟೈಮಿಂಗ್ ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೈತಪ್ಪಿದೆ ಅನ್ನೋದು ಕೆಲವು ನಾಯಕರ ತಲೆಗೆ ಬಿಸಿ ಮೂಡ್ತು ಅಂದ್ರೆ ಏನ್ ಬೇಕಾದ್ರೂ ಆಗಬಹುದು ರಾಜಕೀಯ ವಲಯದಲ್ಲಿ. ಈಗ ಲಕ್ಷ್ಮಣ ಸವದಿ ಬಂದಿದ್ದಾರೆ, ಸಚಿವ ಸ್ಥಾನ ಕೊಡದೇ ಇದ್ರೆ ಮತ್ತೆ ವಾಪಸ್ ಹೋಗ್ತಾರೆ, ಇದೆಲ್ಲ ಬೇರೆ. ವಾಪಸ್ ಹೋದ್ರು ಏನು ಇವರಿಗೆ ಅಷ್ಟು ಪ್ರಾಬ್ಲಮ್ಸ್ ಆಗೋದಿಲ್ಲ, ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಅಂತಹ ದೊಡ್ಡ ಏನು ಬದಲಾವಣೆಗಳಾಗೋದಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂತಹ ಘಟಾನುಘಟಿ ನಾಯಕರೇ ಕಾಂಗ್ರೆಸ್ನಿಂದ ಹೊರಗೆ ಬಂದ್ಬಿಟ್ರೆ ಎಷ್ಟು ಪ್ರಭಾವ ಬೀರುತ್ತೆ ಅಂದ್ರೆ, ಸರಿ ಸುಮಾರು ಕಾಂಗ್ರೆಸ್ ಮತ್ತೆ ಮರುಚೇತರಿಸಿಕೊಳ್ಳಿಕ್ಕೆ ಮತ್ತೆ 5 ವರ್ಷ ಶ್ರಮ ಹಾಕಬೇಕಾಗ್ತದೆ. ಅಂತಹ ಒಂದು ಸಂಕಷ್ಟವನ್ನು ಎದುರಿಸಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತಯಾರಿಲ್ಲ. ಅಂತಹ ಒಂದು ಸಂಕಷ್ಟವನ್ನು ಎದುರಿಸೋಕೆ ಕಾಂಗ್ರೆಸ್ ಹೈಕಮಾಂಡ್ ತಯಾರಿಲ್ಲ. ಲಕ್ಷ್ಮಣ ಸವದಿ ಬಂದಿದ್ದಾರೆ, ನಾಳೆ ಹೋಗ್ತಾರೆ, ಹೋಗ್ಲಿ ಪರವಾಗಿಲ್ಲ ಅನ್ನುವಂಥ ನಿಟ್ಟಕ್ಕೆ ಬಂದಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇರುವಂಥದ್ದು. ಯಾಕಂದ್ರೆ ಯಾವಾಗ ಲಕ್ಷ್ಮಣ ಸವದಿ ಅವರನ್ನ ತಮ್ಮ ಬಳಿ ಉಳಿಸ್ಕೊಂಡು, ಕಾಂಗ್ರೆಸ್ನಲ್ಲೇ ಉಳಿಸ್ಕೊಂಡು
ಬೆಳಗಾವಿಯನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಅನ್ಕೊಂಡ್ರು ಡಿ ಕೆ ಶಿವಕುಮಾರ್. ಆ ರೀತಿಯ ಯೋಚನೆಯನ್ನ ಮಾಡಿ ಒಂದು ಭಾಷೆಯನ್ನ ಕೊಟ್ಟಿದ್ರು ಲಕ್ಷ್ಮಣ ಸವದಿ ಅವರಿಗೆ, ನಿಮಗೂ ಕೂಡ ನನ್ನ ಮುಖ್ಯಮಂತ್ರಿಯ ನಂತರದಲ್ಲಿ ಒಂದು ಉತ್ತಮ ಸ್ಥಾನಮಾನವನ್ನ ದೊರಕಿಸ್ತೀನಿ ಅಂತೇಳಿ. ಈಗ ಆ ಉತ್ತಮ ಸ್ಥಾನಮಾನವನ್ನ ದೊರಕಿಸ್ಲಿಕ್ಕೆ ಹೋದ್ರೆ ಹಿಂದೆ ಇರ್ತಕ್ಕಂತಹ ಮತ್ತು ಬಿಜೆಪಿಯ ವಿರೋಧ ಮಾಡಿಕೊಂಡು ಇಲ್ಲಿಯ ತನಕ ಕಾಂಗ್ರೆಸ್ನಲ್ಲೇ ಉಳ್ಕೊಂಡು ಕಾಂಗ್ರೆಸ್ಗಾಗೆ ಒಂದು ಶ್ರಮವನ್ನ ಹಾಕಿ ಪಕ್ಷಕ್ಕಾಗಿ ದುಡಿದಿರುವಂತಹ ಬೆಳಗಾವಿಯಲ್ಲಿರ್ತಕ್ಕಂತಹ ನಾಯಕರನ್ನ ಅವಮಾನ ಮಾಡಿದ್ರೆ ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಒಂದು ತಲೆಯಲ್ಲೂ ಕೂಡ ಇದೆ. ಇನ್ನು ಇಷ್ಟೇ ಅಲ್ಲ, ಲಕ್ಷ್ಮಣ ಸವದಿ ಅವರಿಗೆ ಈ ಯಾವ್ದಾದ್ರು ಮಂತ್ರಿ ಸ್ಥಾನ ಸಚಿವ ಸ್ಥಾನ ನೀಡಿದ್ರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಕೆಂಗಣ್ಣ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಜಾರಕಿಹೊಳಿ ಕುಟುಂಬ ಕೂಡ ಆಗ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನಿಂತ್ಕೊಳ್ಳೋಕೆ ಶುರು ಮಾಡುತ್ತೆ. ಹೇಳ್ತಾ ಇದೆ ಮುಂಚೆನೆ ಕೊಡಬೇಡಿ ಸಚಿವ ಸ್ಥಾನ ಅಂತ ಜಾರಕಿಹೊಳಿ ಕುಟುಂಬ ಹೇಳ್ತಾ ಇದೆ. ಅದನ್ನ ಕೇಳಕ್ ತಯಾರಿಲ್ಲ ಇವರು ಅಂದ್ರೆ ಇನ್ನೇನು ಮಾಡಕ್ಕಾಯ್ತದೆ ಅನ್ನುವಂಥ ಲೆಕ್ಕಕ್ಕೆ ಬರ್ತದೆ. ಸೊ ಹಂಗಾಗಿ ಲಕ್ಷ್ಮಣ ಸವದಿ ಅವರ ರಾಜಕೀಯ ಯಾವ ಮಟ್ಟಕ್ಕೆ ಬಂದು ನಿಲ್ತಿದೆ ನೋಡಿ. ಸವದಿ ಅವರು ಸಚಿವ ಸ್ಥಾನಕ್ಕೆ ಅರ್ಹರ ಅನ್ನುವ ಪ್ರಶ್ನೆ ಮೂಡಿದ್ರೆ ಖಂಡಿತವಾಗಿಯೂ ಅರ್ಹರೇ. ಯಾಕಂದ್ರೆ ರಾಜಕೀಯ ವಲಯದಲ್ಲಿ ಸುಮಾರು 4 ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರ್ತಾರೆ ಅನ್ನುವಂಥ ಒಂದು ಮಾತಿದೆ. ಅದನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರೇ ಹೇಳಿತ್ತು, ವರಿಷ್ಠರೇ ಹೇಳಿತ್ತು. ಸೊ ಹಂಗಿದ್ದ ಮೇಲೆ ಅವ್ರಿಗೆ ಯಾಕೆ ಟಿಕೆಟ್ ಕೊಡೋಕೆ ಅವ್ರಿಗೆ ಯಾಕೆ ಸಚಿವ ಸ್ಥಾನಗಳನ್ನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ? ಇನ್ನು ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ಬೇಕಾಗಿದೆಯಾ ಇಲ್ವಾ, ಅವ್ರು ಹಿಂಗೆ ಇರ್ತೀನಿ ಅಂತಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ರಾಜಕೀಯ ವಲಯದಲ್ಲಿ ಆಸೆಗಳಿದ್ದೇ ಇರುತ್ತೆ. ಅವರು ಒಂದಿಷ್ಟು ಮಾಧ್ಯಮಗಳು ಮಾತಾಡೋದನ್ನ ನೋಡಿದ್ರೆ ಖಂಡಿತವಾಗಿಯೂ ಅವ್ರಿಗೆ ಸಚಿವ ಸ್ಥಾನ ಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಕೊಡಬಹುದು, 4-5 ಸ್ಥಾನಗಳನ್ನು ಕೊಡಬಹುದು. ಹಿಂದೆ ನಾವು ನೋಡಿದೀವಿ, JDS ಕೊಟ್ಟಿತ್ತು ಅವಾಗ ಅಂತೆಲ್ಲ ಅವರು ಲಕ್ಷ್ಮಣ ಸವದಿ ಅವರು ಮಾತಾಡ್ತಾರೆ ಅಂದ್ರೆ ಖಂಡಿತವಾಗಿಯೂ ಅವರಿಗೆ ಸಚಿವ ಸ್ಥಾನದ ಒಂದು ಆಕಾಂಕ್ಷಿ ಕೂಡ ಆಗಿದ್ದಾರೆ. ಅದ್ರ ಜೊತೆಗೆ ಅವ್ರಿಗೂ ಕೂಡ ಒಳಗಡೆ ಆಸೆ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಈ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಂಥ ಸಂದರ್ಭದಲ್ಲಿ ಇವ್ರನ್ನ ಕರ್ಕೊಂಡೋಗಿ DCM ಮಾಡಿದ್ರು. ಅದು ಇವರು ಮಹೇಶ್ ಕುಮಟಳ್ಳಿ ಅವರ ವಿರುದ್ಧ ಬಿದ್ದಂತಹ ಟೈಮಿಂಗ್ ನಲ್ಲಿ, ಅಂದ್ರೆ ಇವರು ಸೋತು ಸುಣ್ಣವಾಗಿದ್ದಂತಹ ಟೈಮಿಂಗ್ ನಲ್ಲಿ ಬಿಜೆಪಿ ಅವರಿಗೆ DCM ಸ್ಥಾನ ಕೊಟ್ಟಿತ್ತು. ಅಲ್ಲಿಂದ ಮುಂದೆ ಬಂದು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಈ ಬಾರಿ ನಿಮಗೆ ಟಿಕೆಟ್ ಕೊಡೋದಿಲ್ಲ ಅಂತ ಅಂದಾಗ ಆ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿ ಅವರು ಕೋಪಗೊಂಡು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಜಂಪ್ ಆದ್ರು. ಈಗ ಕಾಂಗ್ರೆಸ್ನಲ್ಲಿ ಈ ರೀತಿಯೊಂದು ವ್ಯವಸ್ಥೆ. ಇನ್ನು ಬಿಜೆಪಿಗೆ ಮರಳಿ ಹೋಗ್ತೀನಿ ಅಂದ್ರೂ ಕೂಡ ಅಲ್ಲಿ ರಮೇಶ್ ಜಾರಕಿಹೊಳಿ. ಸೊ ಈ ರೀತಿಯ ವ್ಯವಸ್ಥೆ ಈಗ ಲಕ್ಷ್ಮಣ ಸವದಿಯವರ ರಾಜಕೀಯ ಸುತ್ತ ಒಂದು ದೊಡ್ಡ ಮಟ್ಟದ ಬಲೆನೆ ಹಿಡಿತಾ ಇರುವಂಥದ್ದು ಸತ್ಯ. ಆದರೆ ಕಾಂಗ್ರೆಸ್ನಲ್ಲಿ ಇದು ಎಲ್ಲವನ್ನೂ ಮೀರಿ ಇಲ್ಲ, ನಮಗೆ ಲಕ್ಷ್ಮಣ ಸವದಿಯವರ ಅವಶ್ಯಕತೆ ಇದೆ, ಅವರ ಪ್ರಭಾವ ನಮಗೆ ನಮ್ಮ ಪಕ್ಷಕ್ಕೆ ಅವಶ್ಯಕತೆ ಇದೆ ಅನ್ನೋದಾದ್ರೆ ಡಿ ಕೆ ಶಿವಕುಮಾರ್ ಅವರು ಯಾರೇ ಎದುರು ನಿಂತ್ಕೊಂಡ್ರು ಕೂಡ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ಕೊಡ್ತಾರೆ. ಆದರೆ ಅಷ್ಟು ಶಕ್ತಿ ಮತ್ತು ಅಷ್ಟು ಧೈರ್ಯವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಒಂದು, ಸತೀಶ್ ಜಾರಕಿಹೊಳಿ ಮಾಸ್ ಲೀಡರ್, ಬೆಳಗಾವಿಯಲ್ಲೇ ದೊಡ್ಡ ಸಾಹುಕಾರ ಅಂತ ಗುರುತಿಸಿಕೊಂಡಿರುವ ನಾಯಕ. ಇನ್ನು ರಾಜ್ಯದಲ್ಲಿಯೂ ಕೂಡ ತನ್ನ ಹೆಸರನ್ನ ಪ್ರಭಾವಿಯಾಗಿ ಇಟ್ಕೊಂಡಿರುವಂತ ನಾಯಕ ಸತೀಶ್ ಜಾರಕಿಹೊಳಿ. ಈ ನಾಯಕನನ್ನ ಎದುರು ಹಾಕೊಂಡ್ರೆ ಯಾವ ಮಟ್ಟಕ್ಕೆ ಸೋಲನ್ನು ಅನುಭವಿಸಬೇಕಾಗ್ತದೆ ಡಿ ಕೆ ಶಿವಕುಮಾರ್. ಅಷ್ಟೇ ಅಲ್ಲ, ನೆಕ್ಸ್ಟ್ CM ಕ್ಯಾಂಡಿಡೇಟ್ ಕೂಡ ಸತೀಶ್ ಜಾರಕಿಹೊಳಿ. ಹಾಗಿದ್ದ ಮೇಲೆ ಸತೀಶ್ ಜಾರಕಿಹೊಳಿ ಅವರನ್ನ ದಾಟಿ ಹೋಗ್ಲಿಕ್ಕೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹರಸಾಹಸನೆ ಪಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇನ್ನು ಮೂಲ ಕಾಂಗ್ರೆಸ್ಸಿಗರನ್ನ ಬಿಟ್ಟು, ಅಂದ್ರೆ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥವರನ್ನ ಬಿಟ್ಟು ಮೊನ್ನೆ ಬಂದಂಥವರಿಗೆ ಮನೆ ಹಾಕಿದ್ರೆ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ತನ್ನ ಸ್ವಾರ್ಥಕ್ಕಾಗಿ ರಾಜಕೀಯವನ್ನ ಬಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪದ ಪಟ್ಟಿಯಲ್ಲಿ ಆರೋಪವನ್ನು ಮಾಡ್ಲಿಕ್ಕೆ ನಿಂತ್ಕೊಳ್ತಾರೆ ಮೂಲ ಕಾಂಗ್ರೆಸ್ಸಿಗರು. ಇನ್ನು ಈ ರೀತಿಯಾದಂತಹ ವ್ಯವಸ್ಥೆಗೆ ಬಂದು ನಿಲ್ಲುತ್ತೆ ಎನ್ನುವಂಥದ್ದು ಡಿ ಕೆ ಶಿವಕುಮಾರ್ ಗೊತ್ತಾಗ್ತಾ ಇದ್ದಂತೆ ಈಗ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದಾರಂತೆ. ಮೂಲ ಕಾಂಗ್ರೆಸ್ಸಿಗರಿಗೆ ಮೊದಲ ಆದ್ಯತೆ ಅಂತ. ಮೂಲ ಕಾಂಗ್ರೆಸ್ಸಿಗರಿಗೆ ಮೊದಲ ಆದ್ಯತೆಯನ್ನ ಕೊಟ್ರೆ ಖಂಡಿತವಾಗಿಯೂ ಲಕ್ಷ್ಮಣ ಸವದಿ ಅವರ ಕೈತಪ್ಪಿ ಹೋಗುತ್ತೆ ಸಚಿವ ಸ್ಥಾನ. ನಿಜಕ್ಕೂ ಕೂಡ ಅಥಣೀಯ ಶಾಸಕನಿಗೆ ಮೋಸ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಮೋಸ ಆಗತ್ತೆ ಇಲ್ವಾ ಅನ್ನೋದನ್ನ ಸ್ಪಷ್ಟವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಆಗಲಿ ಮತ್ತೆ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಬೇರೆ ಬೇರೆ ನಾಯಕರುಗಳಾಗಲಿ ವರಿಷ್ಠರಾಗಲಿ ಇವರೆಲ್ಲರೂ ಕೂಡ ಅದನ್ನ ಒಂದು ರೀತಿಯಲ್ಲಿ ತೆಗೆದುಕೊಂಡು ಹೋಗಿ ನಂತರದ ಬೆಳವಣಿಗೆ ಹೇಗಾಗ್ಬೋದು ಅನ್ನುವಂಥದ್ದನ್ನ ಆಲೋಚನೆ ಮಾಡಿದ್ರೆ ಈಗ ಏನಾದರೂ ಲಕ್ಷ್ಮಣ ಸವದಿ ಅವರಿಗೆ ಒಂದು ಯಾವುದೋ ಒಂದು ಸ್ಥಾನಮಾನ ಸಿಕ್ಕರೆ ಖಂಡಿತವಾಗಿಯೂ ಕಾಂಗ್ರೆಸ್ನಲ್ಲೇ ಉಳಿತಾರೆ, ಕಾಂಗ್ರೆಸ್ನಲ್ಲೇ ಅವರ ರಾಜಕೀಯ ಬೆಳವಣಿಗೆ ಮುಂದೆ ಹೋಗುತ್ತೆ. ಇಲ್ಲ ಅಂದ್ರೆ ಮರಳಿ ಬಿಜೆಪಿಗೆ ಬರುವ ಸಾಧ್ಯತೆ ಇದೆ. ಆದ್ರೆ ಬಿಜೆಪಿಯಲ್ಲೂ ಕೂಡ ರಾವಣನಂತಹ ರಮೇಶ್ ಜಾರಕಿಹೊಳಿ ಕುತ್ಕೊಂಡಿದ್ದಾರೆ. ಎಲ್ಲಿ ಹೋದ್ರೂ ಕೂಡ ಸಂಕಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿಯ
ಈಗ ರಾಜಕೀಯ ವಲಯದಲ್ಲಿ ಲಕ್ಷ್ಮಣ ಸವದಿ ಅವರು ಎದುರಿಸ್ತಾ ಇದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಅಂತಹ ಒಂದು ಸಿಚುವೇಶನ್ಸ್ ಈಗ ಲಕ್ಷ್ಮಣ ಸವದಿ ಅವರಿಗೆ ಇದೆ. ಸೊ ಆದ್ರೂ ಕೂಡ ರಾಜಕೀಯ ವಲಯದಲ್ಲಿ ಯಾವ ರೀತಿಯಾದಂತಹ ಪ್ರಭಾವವನ್ನ ಮುಂದಿನ ದಿನಮಾನಗಳಲ್ಲಿ ಲಕ್ಷ್ಮಣ ಸವದಿ ಬೀರಬಹುದು ಅನ್ನುವಂಥದ್ದನ್ನ ಮತ್ತಷ್ಟು ಮುಂದಿನ ಮಾಹಿತಿಗಳನ್ನು ಪಡ್ಕೊಂಡು ನಿಮಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಮತ್ತಷ್ಟು ಮುಂದಿನ ರಾಜಕೀಯ ಹೊಸ ಮಾಹಿತಿಗಾಗಿ ನೋಡ್ತಾ ಇರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಮತ್ತೊಮ್ಮೆ ಮುಂದಿನ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ. YGM ಸರ್ಕಾರ ನಿಮ್ಮ ಜೊತೆಗೆ ಯಾವತ್ತೂ ಕೂಡ ಪ್ರತಿಕ್ಷಣಕ್ಕೂ ಮಾಹಿತಿ ನೀಡ್ತಾ ಇರುತ್ತೆ. ನಮಸ್ಕಾರ.